ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕಾವೇರಿಯು ದೇವಿ, ನೀರಿಂದಾನೂ ಹೊರಗಡೆ ಇಟ್ಟಿದ್ದೇವ. ಸಾಹಿತಿ ಬಾನು ಮುಷ್ತಾಕ್ಗೆ ಮತ್ತೆ ಕುಟುಕಿದ ಪ್ರತಾಪ್ ಸಿಂಹ. ಕರ್ನಾಟಕಕ್ಕೆ ಅಶುಭ ಸಂಕೇತ ಅಂದ್ರು ಮುತಾಲಿಕ್. ಕಾಂಗ್ರೆಸ್ನಿಂದ ಪದೇ ಪದೇ ಹಿಂದೂಗಳನ್ನ ಕೆಣಕುವ ಚಾಳಿ. ಬಿಜೆಪಿಯಿಂದ ದಸರಾ ಉಳಿಸಿ, ಚಾಮುಂಡಿ ಉಳಿಸಿ ಹೋರಾಟ. ಬೆಟ್ಟದ ಬಗ್ಗೆ ಡಿಕೆಶಿ ಮಾತಿಗೆ ಅಶೋಕ್ ತೀವ್ರ ತರಾಟೆ. ಸುಜಾತ ಭಟ್ ಹೇಳಿದ್ದು ಕಾಗಕ್ಕ ಗುಬ್ಬಕ್ಕನ ಕಥೆನ. ನಿನ್ನೆ ಬೆಳಗ್ಗೆ 10ರಿಂದ ರಾತ್ರಿ 8:30 ತನಕ ವಿಚಾರಣೆ. ನಾನು ಹೇಳಿದ್ದೆಲ್ಲ ಸುಳ್ಳು ಎಂದು ಒಪ್ಪಿದ ಸುಜಾತ ಭಟ್. ಮಾಸ್ಕ್ ಮ್ಯಾನ್ಗೆ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ. ಚಿನ್ನಯ್ಯ ಯಾಕೆ ಹೇಳಿಕೆ ಉಲ್ಟಾ ಹೊಡೆದ ಅಂತ ಗೊತ್ತಿಲ್ಲ. ಎಸ್ಐಟಿಗೆ ಕೆಲ ದಾಖಲೆ ನೀಡಿದ ಗಿರೀಶ್ ಮಟ್ಟಣ್ಣನವರ್. ಧರ್ಮಸ್ಥಳದ ಹಿಂದೆ ನಗರ ನಕ್ಸಲರ ಷಡ್ಯಂತ್ರದ ಆರೋಪ. ನಾನು ಆಯುಧವಿಲ್ಲದ ನಕ್ಸಲ್, ನೀವು ಡಕಾಯಿತರು ಅಂತ ಒಪ್ಕೊಳ್ಳಿ. ಬಿಜೆಪಿ ವಿರುದ್ಧ ಗುಡುಗಿದ ಸಿಎಸ್ ದ್ವಾರಕಾನಾಥ್. ನ್ಯೂಸ್ ಫಸ್ಟ್ನಿಂದ ರಾಜ್ಯದಲ್ಲೇ ಪ್ರಪ್ರಥಮ ಕಾರ್ಯಕ್ರಮ. ಕಬ್ಬು ಬೆಳೆಗಾರರಿಗಾಗಿ ಬೆಳಗಾವಿಯಲ್ಲಿ ಕೃಷಿ ದೇವೋಭವ ವಿಚಾರ ಸಂಕಿರಣ. ಇಂದು ಬೆಳಗ್ಗೆ 11 ಗಂಟೆಗೆ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಚಾಲನೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ. ಮನೆಗೋಡೆ ಕುಸಿತ, ತಪ್ಪಿದ ಅನಾಹುತ. ಸಾಗರ ನಗರಸಭೆ ವ್ಯಾಪ್ತಿಯ 7ನೇ ವಾರ್ಡಿನ ಅಣಲೇಕೊಪ್ಪದಲ್ಲಿ ಘಟನೆ. ಸತತ ಮಳೆಯಾಗ್ತಿರೋ ಹಿನ್ನೆಲೆ ಭಾಲ್ಕಿ ತಾಲೂಕಿಗೆ ನೆರೆ ಭೀತಿ. ಅಪಾಯದ ಮಟ್ಟ ತಲುಪಿದ ಕಾರಂಜಾ ಜಲಾಶಯ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಭಾರೀ ಗಾಳಿ ಮಳೆ. ಚಿಕ್ಕಮಗಳೂರು ತಾಲೂಕಿನ ಅನೇಕ ಶಾಲೆಗಳಿಗೆ ರಜೆ ಘೋಷಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಶಾಲೆಗಳಿಗೆ ರಜೆ ಘೋಷಿಸಿದ ಡಿಸಿ. ಕಾರಿನ ಬಂಪರ್ನಿಂದ ನುಗ್ಗಿ ಹರಿದು ಬಂದ ಮಳೆ ನೀರು. ಕಾಶ್ಮೀರದ ದೋಡಾ ಭಾಗದ ಭರ್ದೇವಾರ್ದಲ್ಲಿ ಭಾರೀ ಪ್ರವಾಹ. ರಾಜಧಾನಿ ದೆಹಲಿಯ ಅನೇಕ ರಸ್ತೆಗಳು ಜಲಾವೃತ. ಹಿಮಾಚಲದಲ್ಲಿ ಧಾರಾಕಾರ ವರ್ಷಧಾರೆ. ಮನೆಗಳು ಸೇರಿ ನಾಲಾದಲ್ಲಿ ಕೊಚ್ಚಿ ಹೋದ ಕಾರು. ರಾವಿ ನದಿ ನೀರಿನ ಜೊತೆ ಹರಿದು ಬಂದ ಮರದ ದಿಮ್ಮಿಗಳು. ದಾವಣಗೆರೆ ಮಟ್ಟಿಕಲ್ನಲ್ಲಿ ಫ್ಲೆಕ್ಸ್ ತೆರವು ವೇಳೆ ಗಲಾಟೆ ಪ್ರಕರಣ. ಹಿಂದೂ ಜಾಗರಣ ವೇದಿಕೆಯ ಸತೀಶ್ ಪೂಜಾರಿ ಪೊಲೀಸ್ ವಶಕ್ಕೆ. ವಿದ್ಯಾನಗರ ಪೊಲೀಸ್ ಠಾಣೆ ಮುಂದೆ ಜಮಾವಣೆ, ಉದ್ವಿಗ್ನ ಸ್ಥಿತಿ. ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಪಟಾಕಿ ವಿಚಾರಕ್ಕೆ ಕಿರಿಕ್. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ ಯುವಕರ ತಂಡ. ಹೊಸಪೇಟೆಯಲ್ಲಿ ಘಟನೆ. ಪಿಎಸ್ಐ ಮಾತಿಗೆ ಬೆಲೆ ಕೊಟ್ಟ ಹುಡುಗರು. ಕೊಡಗು ಜಿಲ್ಲೆಯಲ್ಲಿ ಹೊರ ರಾಜ್ಯದವರ ಹಾವಳಿ ಹೆಚ್ಚಳ. ಕೆಲಸಕ್ಕಾಗಿ ದೂರದ ರಾಜ್ಯದಿಂದ ಬಂದ ಕಾರ್ಮಿಕನಿಂದ 32 ಮೊಬೈಲ್ಗಳಿಗೆ ಕನ್ನ. ಅಸ್ಸಾಂ ಮೂಲದ ಜೋಹರ್ ಅಲಿ ಅರೆಸ್ಟ್. ಪತಿ ದರ್ಶನ್ ಜೈಲು ಪಾಲು. ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ಭೇಟಿ. ಆನೆಗಳ ಮಾವುತರಿಗೆ ಊಟ ಹಾಕಿಸಿ ಕುಕ್ಕರ್ ಉಡುಗೊರೆ. ಮೀನಾ ತುಗುದೀಪ್ ಕೂಡ ಅರಮನೆ ಆವರಣಕ್ಕೆ ಭೇಟಿ. ನಾದಿನಿಯೊಂದಿಗೆ 3ನೇ ಮದುವೆ ಮಾಡಿಸುವಂತೆ ಪಟ್ಟು. ಉತ್ತರ ಪ್ರದೇಶದ ಕನ್ನೌಜ್ನಲ್ಲಿ ವಿದ್ಯುತ್ ಕಂಬವನ್ನೇರಿ ಕುಳಿತ ಬಾವ. ಪೊಲೀಸರು ಕುಟುಂಬಸ್ಥರ ಭರವಸೆ ಬಳಿಕ ಸುಖಾಂತ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.